ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಸೊ ಇವತ್ತು ನಾವು 30 ಬ್ರ್ಯಾಂಡ್ ಬ್ಯಾಂಗಲೂರು ವಿಷಯಗಳನ್ನ ತಿಳ್ಕೊಬೇಕು ಅಂತ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಬಜೆಟ್ ನಲ್ಲಿ ಆಗಿರ್ಬೋದು, ನ್ಯೂಸ್ ಚಾನೆಲ್ ಗಳಲ್ಲಿ ಆಗಿರ್ಬೋದು, ಒಂದು ಪಾರ್ಟ್ ಆಫ್ ದ ಏನು ಡಿಸ್ಕಷನ್ ಅನ್ನ ಬೆಂಗಳೂರಿಗೆ ಸೀಮಿತವಾಗಿ ಇಟ್ಟಿರ್ತಾರೆ. ಸೊ ಅದರ ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಅಲ್ಲಿ ಬರುವ ಚಾನ್ಸಸ್ ಇರುತ್ತೆ. ಸೊ ಈ ಕ್ಲಾಸಿನಲ್ಲಿ ಕರ್ನಾಟಕದ ಬಜೆಟ್ನಲ್ಲಿ ಬ್ಯಾಂಗ್ಳೂರಿಗೆ ಇರುವಂತಹ ವಿಷಯಗಳು ಅಲ್ಲದೆ ಮತ್ತೆ ಇನ್ನಿತರೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಯಾವ್ದೆಲ್ಲ ಗೆದ್ದಿದೆ, ಬೆಂಗಳೂರಿನ ಕೆಲವಷ್ಟು ಇನಿಷಿಯೇಟಿವ್ಸ್ ಗಳು, ಮತ್ತೆ ರಾಷ್ಟ್ರಾದ್ಯಂತ ಅದಕ್ಕೆ ಸಿಕ್ಕಂತಹ ಮಾನ್ಯತೆ, ಇವೆಲ್ಲ ವಿಷಯಗಳನ್ನ ತಿಳ್ಕೊಬೇಕು ಅಂತ. ಇದು 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸಿನ ಡೇ 22 ಇದು. ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ರೈಟ್, ಮೊದಲನೇದಾಗಿ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡುವ ಮುಂಚೆ ಕರ್ನಾಟಕ ಬಜೆಟ್ 2024-25ರಲ್ಲಿ ಈ ಕೆಳಗಿನ ಯಾವ ಯೋಜನೆಗಳು ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕಾರ್ಯಕ್ರಮವಾಗಿದೆ ಅಂತ ಕೇಳಿದ್ರೆ, ನಾವು ಕ್ಲಾಸ್ 21 ನಲ್ಲಿ ಇದನ್ನ ನೋಡಿದ್ದೇವೆ. ಬೇರು ಚಿಗುರು, ಪ್ರೇರಣಾ ಪ್ರೋಗ್ರಾಮು, ಮರುಸಿಂಚನ ಮತ್ತು ನಾವು ಮನುಜರು ಇವೆಲ್ಲವೂ ಬಜೆಟ್ 2024-25ರಲ್ಲಿ ಇರುವಂತಹ ಒಂದು ಸ್ಕೀಮ್ಗಳು. ಮೊದಲನೆಯದಾಗಿ ಕರ್ನಾಟಕ ಬಜೆಟ್ 2024-25ರಲ್ಲಿನ ಪಾಯಿಂಟ್ಸ್ ಅನ್ನ ನೋಡೋಣ. ಕೆಲವಷ್ಟು ಪಾಯಿಂಟ್ಸ್, ಎಂಟೈರ್ ಪಾಯಿಂಟ್ಸ್ ಅನ್ನ ನೀವು ಬಜೆಟಿನ ಸಿನಾಪ್ಸಿಸ್ ಅಲ್ಲಿ ನೋಡ್ಕೋಬಹುದು. ಸಂಚಾರ ದಟ್ಟಣೆಯನ್ನು, ದಟ್ ಈಸ್ ಡೆನ್ಸಿಟಿಯನ್ನ ಕಡಿಮೆ ಮಾಡಬೇಕು, ಟ್ರಾಫಿಕ್ ಕಂಜೆಷನ್ ಅನ್ನ ಕಡಿಮೆ ಮಾಡಬೇಕು ಅಂತ, ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸಲು ಪೆರಿಫೆರಲ್ ರಿಂಗ್ ರಸ್ತೆಯನ್ನು ಬೆಂಗಳೂರು ವ್ಯಾಪಾರ ಕಾರಿಡಾರ್, ದಟ್ ಈಸ್ ಬಿಸಿನೆಸ್ ಕಾರಿಡಾರ್ ಅಂತ ಮರು ನೇಮಕ ಮಾಡಬೇಕು, ಅಥವಾ ಆತರ ಅಡ್ರೆಸ್ ಆತರ ಕರಿಬೇಕು ಅಂತ, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಕರಿಬೇಕು ಅಂತ. ನೆಕ್ಸ್ಟ್ ಇನ್ನೊಂದು, ಇಲ್ಲಿ ಯಾಕಪ್ಪ ಬುರ್ಜ್ ಖಲೀಫಾ ಇಮೇಜ್ ಇದೆ ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಒಂದು ಪ್ರವಾಸಿ ತಾಣವಾಗಲು, ದಟ್ ಈಸ್ ಒಂದು ಲ್ಯಾಂಡ್ ಮಾರ್ಕ್ ಆದಂತಹ ಪ್ರವಾಸಿ ತಾಣ ಆಗ್ಬೇಕು ಅಂತ 250 ಮೀಟರ್ಸ್ ಎತ್ತರದ ಸ್ಕೈಡೆಕ್ ಒಂದನ್ನ ವಿನ್ಯಾಸ ಮಾಡಬೇಕು ಅಂತ. ಸೊ ದಟ್ ಜನ ಬಂದು ಟೂರಿಸಂಗೆ ಹೆಲ್ಪ್ ಮಾಡ್ತಾರೆ ಅಂತ ಅದರ ಮುಖ್ಯ ಉದ್ದೇಶ. ಇದಕ್ಕಾಗಿ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಅನ್ನ ಕರೆದು ಹೇಗೆ ಇದನ್ನ ಮಾಡಬೇಕು, ಯಾವ ರೀತಿಯಲ್ಲಿ ಇದನ್ನ ಮಾಡಿದರೆ ಹೆಲ್ಪ್ ಆಗುತ್ತೆ ಅನ್ನೋದನ್ನೆಲ್ಲ ಯೋಜಿಸಿದ್ದಾರೆ. ಅದನ್ನ ಬಿಟ್ಟು ಕರ್ನಾಟಕ ಬಜೆಟ್ 2024-25ರಲ್ಲಿ ಇರುವಂತದ್ದು ಬೆಂಗಳೂರು ಉಪನಗರ ರೈಲು, ವಿಚ್ ಇಸ್ ಸಬರ್ಬನ್ ರೈಲ್ ಅಂತ ಏನ್ ಹೇಳ್ತೀವಿ. ಇದು ಬಹಳನೇ ಪಾಪ್ಯುಲರ್ ಆಗಿರುವಂತಹ ಸಿಟೀಸ್ ಯಾವುದು ಅಂದ್ರೆ ಲಂಡನ್ ಆಗಿರ್ಬೋದು, ಫ್ರಾನ್ಸ್ ಅಲ್ಲಿ RUR ಅಂತ ಇದೆ, ಅಲ್ಲಿಯೂ ಕೂಡ ಇವೆಲ್ಲವೂ ಫೇಮಸ್ ಆಗಿದೆ. ಸೊ ಇದು ಯೋಜನೆಯ ವೇಗವನ್ನು ಪಡೆಯುತ್ತಿದೆ. ಸೊ ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ರೆ, ಬೈಯಪ್ಪನಹಳ್ಳಿ ಟು ಚಿಕ್ಕಬಾಣವಾರ ಬೀಯಿಂಗ್ ಇಂಪ್ಲಿಮೆಂಟೆಡ್ ಸ್ಪೀಡಿಲಿ, ಬಹಳ ವೇಗವಾಗಿ ಇದನ್ನ ಸಾಗ್ತಾ ಇದೆ ಅಂತ. ಕಾರಿಡಾರ್ 2 ಇದು. ಇದನ್ನಲ್ಲದೆ ಆರ್ಥಿಕ ಸಹಾಯಕ್ಕಾಗಿ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ದಟ್ ಈಸ್ EIB ಅಂಡ್ KfW ಅಂತ ಕರೀತಾರೆ. ಸೊ ಇದೆರಡು ಬ್ಯಾಂಕ್ಗಳಿಂದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ನಾವು ತಗೊಂತಾ ಇದೀವಿ, ನೆನಪಿನಲ್ಲಿ ಇಟ್ಕೊಳ್ಳಿ, ವರ್ಲ್ಡ್ ಬ್ಯಾಂಕ್ ಅಲ್ಲ. ಓಕೆ, ದೆನ್ ನಮ್ಮ ಮೆಟ್ರೋ ಬಗ್ಗೆ. ಸೊ ಈ ಬಾರಿ 2025ರ ವೇಳೆಗೆ 45 ಕಿಲೋಮೀಟರ್ಸಿನ ಎಕ್ಸ್ಟ್ರಾ ರೈಲು ಮಾರ್ಗವನ್ನ ಸ್ಥಾಪನೆ ಮಾಡಬೇಕು ಅಂತ. ದೆನ್ ಮೆಟ್ರೋ ರೈಲು ಸೇವೆಯು ತನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಲಾಭದಾಯಕವಾಗಿದೆ. ನಾವು ಪ್ರಾಫಿಟ್ ಅಂತ ಏನ್ ಹೇಳ್ತೀವಿ ಅದನ್ನ ಬ್ರೀಚ್ ಮಾಡಿದ್ದೇವೆ, ದಟ್ ಈಸ್ ಇಟ್ ಈಸ್ ನೋ ಲಾಂಗರ್ ಅಂಡರ್ ಲಾಸ್. ಫಾರ್ ಎಕ್ಸಾಂಪಲ್ PPP ಮಾರ್ಗಗಳು ಅಂತ ಏನ್ ಹೇಳ್ತೀವಿ, ಆ ಮಾರ್ಗಗಳಲ್ಲಿ ಬೇರೆ ಬೇರೆ ಆದಂತಹ ಮಾರ್ಗಗಳಲ್ಲಿ 10-12 ವರ್ಷಗಳಾಗತ್ತೆ ಪ್ರಾಫಿಟ್ ಬರೋಕ್ಕೆ, ಇದು ಬಂದಾಗಿದೆ. ದೆನ್ ಮಹಿಳೆಯರ ಸುರಕ್ಷತೆಯ ವೈಶಿಷ್ಟ್ಯಗಳೊಂದಿಗೆ ವಾಹನ ಟ್ರ್ಯಾಕಿಂಗ್ ಮೊಬೈಲ್ ಅಪ್ಲಿಕೇಶನ್ ಅನ್ನು BMTC ಅಭಿವೃದ್ಧಿಪಡಿಸಿದೆ. ದೆನ್ ಬೆಂಗಳೂರು ಮತ್ತು ಇತರ 10 ಕಾರ್ಪೊರೇಷನ್ ಪ್ರದೇಶಗಳಲ್ಲಿ ಅಂಗಡಿ ಮತ್ತು ಸಂಸ್ಥೆಗಳಿಗೆ 1 ಗಂಟೆಯವರೆಗೆ ತೆರೆಯಲು ಅನುಮತಿಯನ್ನ ಕೊಡಬೇಕು ಅಂತ. ರಾತ್ರಿ 1 ಗಂಟೆ 1 AM ವರೆಗೆ ಓಪನ್ ಇರಬೇಕು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. 11 ಗಂಟೆಗೆ ಬಹಳಷ್ಟು ಹೋಟೆಲ್ಸ್ ಮತ್ತು ಇನ್ನಿಷ್ಟು ಮಾರುಕಟ್ಟೆಗಳು ಕ್ಲೋಸ್ ಆಗತ್ತೆ, ಇಲ್ಲಿಂದ ಇನ್ಕ್ರೀಸ್ ಮಾಡಬೇಕು ಅಂತ. ದೊಡ್ಡ ಸಿಟಿಗಳಾದಂತಹ ಮುಂಬೈ, ಡೆಲ್ಲಿ ಇಲ್ಲೆಲ್ಲ ಆಲ್ರೆಡಿ ಇದೆ. ರೈಟ್, ಅದಲ್ಲದೆ ಈ ಬಸ್ ಕಾರ್ಯಕ್ರಮಗಳು ಇನ್ನು ಹಲವಾರಷ್ಟು ಇದೆ, ಅದನ್ನ ನೀವು ಬಜೆಟ್ ಸಿನಾಪ್ಸಿಸ್ ಅಲ್ಲಿ ನೋಡಬಹುದು. ದೆನ್ ಬ್ರ್ಯಾಂಡ್ ಬೆಂಗಳೂರು ಅಂತ ಏನಿದೆ, ಇದು ಕೆಲವಷ್ಟು 8
ಸ್ತಂಭಗಳ ಮೇಲೆ ನಿಂತಿರುವಂತದ್ದು. ಅದರಲ್ಲಿ 4-5 ಸ್ತಂಭಗಳು ಯಾವುದು ಅಂತ ಕೇಳಿದರೆ, ಒಂದು ಹೆಲ್ದಿ ಬೆಂಗಳೂರು, ಇನ್ನೊಂದು ಹಸಿರು ಬೆಂಗಳೂರು, ಇನ್ನೊಂದು ಟೆಕ್ ಬೆಂಗಳೂರು, ಆ ರೀತಿಯಾದಂತದ್ದು. ಅದನ್ನೆಷ್ಟು ಕೆಲವಷ್ಟು ನೋಡ್ತಾ ಹೋಗೋಣ. ಸೊ ಹೆಲ್ದಿ ಬೆಂಗಳೂರು ಅಂತ ಏನ್ ಹೇಳ್ತಾ ಇದೀವಿ, ಅದರಲ್ಲಿ ಮನೆ ಬಾಗಿಲಿಗೆ ಚುಚ್ಚುಮದ್ದು, ದಟ್ ಈಸ್ ವ್ಯಾಕ್ಸಿನೇಷನ್ ಮನೆ ಬಾಗಿಲಿಗೆ ತಂದು ಹಾಕುವುದು, ಅದೊಂದು ಸ್ಕೀಮ್ ಅನ್ನ ಅಳವಡಿಸಿದ್ದಾರೆ. 27 ಈ ವಾಹನಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಬಿಬಿಎಂಪಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ವ್ಯವಸ್ಥೆ ಮೇಲ್ದರ್ಜೆಗೆ 200 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ದೆನ್ ಇಂದಿರಾ ಕ್ಯಾಂಟೀನಿನ ವಿಸ್ತರೀಕರಣ ನಿಮ್ಗೆ ಗೊತ್ತೇ ಇದೆ. ಆಲ್ಟರ್ನೇಟಿವ್ ಆಗಿ ಇದು ಓಪನ್ ಅಂಡ್ ಎಕ್ಸ್ಪಾನ್ಷನ್ ಆಗ್ತಾ ಇರುತ್ತೆ, ಕ್ಲೋಸ್ ಆಗ್ತಾ ಇರುತ್ತೆ. ದೆನ್ ಹೊಸ ಸ್ಮಶಾನ ಮತ್ತು ಇನ್ನು ಅದರ ನಿರ್ಮಾಣಕ್ಕಾಗಿ ದುಡ್ಡನ್ನ ಕೊಟ್ಟಿರುವಂತದ್ದು. ದೆನ್ ಹೆಲ್ದಿ ಬೆಂಗಳೂರಿಗೆ ಬೇಕಾಗಿರುವ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಅದಕ್ಕೆ ಸಂಬಂಧಿಸಿದ್ದು ಶರಣೆ ಸತ್ಯಕ್ಕ ಪ್ರಶಸ್ತಿ ಅಂತ. ಸೊ ಏನು ಅಂದ್ರೆ 8 ವಲಯಗಳಲ್ಲಿ, ದಟ್ ಈಸ್ ಶರಣೆ ಸತ್ಯಕ್ಕ ಅವಾರ್ಡ್ ಫಾರ್ 8 ಪೌರ ಕಾರ್ಮಿಕಸ್ ಇನ್ 8 ಝೋನ್ಸ್. 8 ಝೋನ್ಗಳಲ್ಲಿ 8 ಪೌರ ಕಾರ್ಮಿಕರಿಗೆ ಶರಣ್ಯ ಸತ್ಯಕ್ಕ ಅವಾರ್ಡ್. ಯಾರಿವರು ಅಂದ್ರೆ, ಇವರು ವಚನ ಸಾಹಿತ್ಯವನ್ನು ಬರಿತಾ ಇದ್ದವರು. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅಂಡ್ ಕ್ಲೀನ್ಲಿನೆಸ್ ಬಗ್ಗೆ ಇವರ ವಿಶೇಷವಾದಂತಹ ಗಮನವಿತ್ತು. ಇನ್ನೊಂದು ಶ್ರೀ ಶೌಚಾಲಯಗಳು, ದಟ್ ಈಸ್ ಶ್ರೀ ಟಾಯ್ಲೆಟ್ಸ್ ಅಂತ. ಪ್ಲಸ್ ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ BSWML ಅಂತ ಏನ್ ಹೇಳ್ತಾರೆ, ಅವರು ವುಮೆನ್ ಫ್ರೆಂಡ್ಲಿ ಇನ್ಫ್ರಾಸ್ಟ್ರಕ್ಚರ್, ದಟ್ ಈಸ್ ಬೈ ಕನ್ಸ್ಟ್ರಕ್ಟಿಂಗ್ ಶ್ರೀ ಟಾಯ್ಲೆಟ್ಸ್ ಅಂತ. ದೆನ್ ಇನ್ನೊಂದು ಸ್ತಂಭ ಯಾವುದು ಅಂದ್ರೆ ವೈಬ್ರೆಂಟ್ ಬೆಂಗಳೂರು. ನಿಮ್ಗೆಲ್ಲ ಗೊತ್ತೇ ಇದೆ. ವೈಬ್ರೆಂಟ್ ಗುಜರಾತ್ ಅಂತ ಒಂದು ಸಮಿಟ್ ಮಾಡ್ತಾ ಇದ್ರು. ಅದಾದ್ಮೇಲೆ ಮ್ಯಾಗ್ನೆಟಿಕ್ ಮಹಾರಾಷ್ಟ್ರ ಅಂತ ಒಂದು ಸಮಿಟ್ ಮಾಡ್ತಾ ಇದ್ರು. ಇದೆಲ್ಲ ಏನು ಅಂತ ಕೇಳಿದ್ರೆ ಬೇಸಿಕಲಿ ಒಂದು ಆಕರ್ಷಣೆ ಮಾಡುವಂತಹ ಹೆಸರುಗಳು. ಸೊ ಏನಿದರ ವಿಶೇಷತೆ ಅಂದ್ರೆ, ಫ್ಲೈಓವರ್ಗಳು, ಕೆಳಸೇತುವೆಗಳು, ರಸ್ತೆ ಜಂಕ್ಷನ್ಗಳು ಮತ್ತು ಉದ್ಯಾನವನಗಳಲ್ಲಿ ವಿದ್ಯುತ್ ದೀಪಗಳಿಗೆ 100 ಕೋಟಿ ಅನುದಾನವನ್ನ ಕೊಡಲಾಗಿದೆ. ಆಲ್ಸೋ ಪಿಂಕ್ ರೂಮ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸ್ಯಾನಿಟರಿ ನ್ಯಾಪ್ಕಿನ್ಗಳು ಮತ್ತು ಆಂಬ್ಯುಲೆನ್ಸ್ ಪತ್ತೆ ಕಾರ್ಯವಿಧಾನಕ್ಕಾಗಿ. ಓಕೆ, ಸೊ ದಟ್ ಪಿಂಕ್ ರೂಮ್ಸ್ ಓನ್ಲಿ ಫಾರ್ ಸ್ಯಾನಿಟರಿ ನ್ಯಾಪ್ಕಿನ್ಸ್, ರೈಟ್? ದೆನ್ ತುರ್ತು ಪ್ರತಿಕ್ರಿಯೆಗಾಗಿ, ದಟ್ ಈಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಗಾಗಿ ಟ್ರಾಫಿಕ್ ಸಿಗ್ನಲ್ ಗಳಲ್ಲಿ ಆಂಬ್ಯುಲೆನ್ಸ್ ಗಳಿಗೆ ಪತ್ತೆ ವಿಧಾನದ ಸ್ಥಾಪನೆಯಾಗಿದೆ. ಇನ್ಸ್ಟಾಲೇಷನ್ ಆಫ್ ಎ ಡಿಟೆಕ್ಷನ್ ಮೆಕ್ಯಾನಿಸಮ್ ಫಾರ್ ಆಂಬ್ಯುಲೆನ್ಸಸ್ ಅಟ್ ಟ್ರಾಫಿಕ್ ಸಿಗ್ನಲ್. ಇದರ ಬಗ್ಗೆ ನೀವು ಯೋಚನೆ ಮಾಡಬಹುದು. ಒನ್ ಆಫ್ ದ ಥಿಂಗ್ಸ್ ಏನು ಅಂತ ಕೇಳಿದ್ರೆ, 3 ಲೈಟ್ ಇರುವ ಕಡೆ ಇನ್ನೊಂದು ಲೈಟ್ ಅನ್ನ ಹಾಕಿ ಯಾವ್ದಾದ್ರು ಒಂದು ಆಂಬ್ಯುಲೆನ್ಸ್ ಬರ್ತಾ ಇದೆ, ಅದು ಗ್ಲೋ ಆಗಿ ಆಂಬ್ಯುಲೆನ್ಸ್ ಹೋಗುವ ರೀತಿ ಮಾಡುವುದು ಅಂತ. ಬೇರೆ ಬೇರೆ ಮೆಥಡ್ಸ್ ಇದೆ. ಮಾಡರೇಟೋ ಮೆಥಡ್ ಅಂತಾನೂ ಇದೆ. ಅದರಲ್ಲಿ ಒನ್ ಆಫ್ ದ ಮೆಥಡ್ಸ್ ಇದು. ದೆನ್ ಅದರಲ್ಲಿಯೇ ವೈಬ್ರೆನ್ಸಿಯಲ್ಲಿ ಮತ್ತು ಎಲ್ಲರನ್ನ ಇನ್ಕ್ಲೂಡ್ ಮಾಡೋದ್ರಲ್ಲಿ ಸಾವಿತ್ರಿ ವಸತಿ ಅಂತ. ಸೊ ಉದ್ಯೋಗಸ್ಥ ಮಹಿಳೆಯರಿಗೆ 8 ವೃದ್ಧಾಶ್ರಮ ಮತ್ತು 8 ಸಾವಿತ್ರಿ ವಸತಿ ನಿಲಯಗಳ ಸ್ಥಾಪನೆ 4 ಕೋಟಿ ರೂಪಾಯಿಗಳಲ್ಲಿ. ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಇದೆ ಈ ತರದ್ದು. ಯಾವುದು ಅಂತ ಕೇಳಿದರೆ ಸ್ವಾಧಾರ್ ಗೃಹ ಅಂತ. ಬಟ್ ಇದು ಯಾರು ಮಹಿಳೆಯರು ಡಿಫಿಕಲ್ಟ್ ಆದಂತಹ ಸಿಚುವೇಶನ್ಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಇಂದ ಬರ್ತಾ ಇದಾರೋ ಅವರಿಗೆ ಒಂದು ಆಶ್ರಯವನ್ನ ಕೊಡಬೇಕು ಅಂತ ಸ್ವಾಧಾರ್ ಗೃಹ ಅಂತ ಇರೋದು. ಸೊ ಉದ್ಯೋಗ ಮಹಿಳೆಯರಿಗೆ ಸಾವಿತ್ರಿ ವಸತಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ದೆನ್ ಅದಲ್ಲದೆ ಈ ಸಾರಥಿ ಯೋಜನೆ ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಏನು ಈ ಸಾರಥಿ ಅಂತ ಕೇಳಿದ್ರೆ, ಈ ಆಟೋಗಳನ್ನ ತೆಗೆದುಕೊಳ್ಳಲು, ಓಕೆ, ಸೊ ಈ ಆಟೋ ತಗೋಬೇಕು ಅಂದ್ರೆ 250 ಈ ಎಲೆಕ್ಟ್ರಿಕ್ ಆಟೋಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಾರೆ. ಯಾರಿಗೆ, ಈ ಯಾವ ವರ್ಗದವರಿಗೆ ಅಥವಾ ಯಾವ ಒಂದು ಸಮುದಾಯಕ್ಕೆ ಅಂತ ಕೇಳಿದರೆ, ಮಹಿಳೆಯರು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಹಿಂದುಳಿದ ಅಲ್ಪಸಂಖ್ಯಾತರು ಮತ್ತು ಟ್ರಾನ್ಸ್ಜೆಂಡರ್ ಸಮುದಾಯದ ಕಲ್ಯಾಣಕ್ಕಾಗಿ ಈ ಸಾರಥಿ ಯೋಜನೆಯನ್ನು ಸ್ಥಾಪಿಸಲಾಗಿದೆ. ಇವೆಲ್ಲವೂ ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ವೈಬ್ರೆಂಟ್ ಬೆಂಗಳೂರು ಆಗಿರಬಹುದು ಮತ್ತು ಹೆಲ್ದಿ ಬೆಂಗಳೂರು ಆಗಿರ್ಬೋದು ಇದರ ಅಡಿಯಲ್ಲಿ ಬರುವಂತದ್ದು. ದೆನ್ ಹಸಿರು ಬೆಂಗಳೂರು ಅಂತ. ಸೊ ಇದು ಇನ್ನೊಂದು ಟ್ಯಾಗ್. ನೀವೆಲ್ಲವೂ ಎಕ್ಸಾಮ್ ಅಲ್ಲಿ ಈ ತರದ ಆಪ್ಷನ್ಸ್ ಎಕ್ಸಾಮ್ ಅಲ್ಲಿ ಬರೀತಿರ್ಬೇಕಾದ್ರೆ ಈ ಟ್ಯಾಗ್ಸ್ ಅನ್ನ ಯೂಸ್ ಮಾಡಿದಾಗ ಆನ್ಸರ್ಸ್ ನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಬೆಂಗಳೂರಿನ ಮೊದಲ ಹವಾಮಾನ ಕ್ರಿಯೆ, ದಟ್ ಈಸ್ ಫಸ್ಟ್ ಕ್ಲೈಮೇಟ್ ಆಕ್ಷನ್ ಅಂಡ್ ರೆಸಿಲಿಯನ್ಸ್ ಪ್ಲಾನ್ BCAP, ಇದು ಲಾಂಚ್ ಆಗಿದೆ. ಓಕೆ, ಪ್ರಾರಂಭವಾಗಿದೆ. ಪರಿಸರ ಪ್ರಾಮುಖ್ಯತೆಯ ಕುರಿತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಹಸಿರು ರಕ್ಷಕ ಮೊಬೈಲ್
ಮೊಬೈಲ್ ಅಪ್ಲಿಕೇಶನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಆದಂತಹ ವಿಷಯ, ಹಸಿರು ರಕ್ಷಕ ಮೊಬೈಲ್ ಅಪ್ಲಿಕೇಶನ್ ಯಾವುದಕ್ಕೆ ಇರುತ್ತೆ ಅಂತ. ಪ್ಲಸ್ ಅದಲ್ಲದೆ 2 ಹೊಸ ಹೈಟೆಕ್ ನರ್ಸರಿಗಳ ಸ್ಥಾಪನೆ, ಉದ್ಯಾನವನಗಳು ಮತ್ತು ಸರೋವರಗಳ ಅಭಿವೃದ್ಧಿ, ಅದಲ್ಲದೆ ಕಲ್ಯಾಣಿಗಳ ಪುನಶ್ಚೇತನ, ಬಾವಿಗಳು ಮತ್ತು ಕಲ್ಯಾಣಿಗಳು ಇಂಪಾರ್ಟೆಂಟು. ದೆನ್ ಪ್ರವಾಹ ನಿರೋಧಕ ರಾಜಕಾಲುವೆಗಳ ಅಭಿವೃದ್ಧಿಯನ್ನ ಮಾಡಿ ಹಸಿರು ಬೆಂಗಳೂರು, ನಾವು ಗಾರ್ಡನ್ ಸಿಟಿ ಅಂತ ಏನ್ ಹೇಳ್ತೀವಿ, ಅದನ್ನ ಮತ್ತೆ ಅದರ ಸ್ಥಾನಕ್ಕೆ ವಾಪಸ್ ತರಬೇಕು ಅನ್ನೋದು ಮುಖ್ಯ ಉದ್ದೇಶ. ದೆನ್ ಇನ್ನೊಂದು ಸ್ತಂಭ ಯಾವುದು ಅಂತ ಕೇಳಿದ್ರೆ ಸ್ವಚ್ಛ ಬೆಂಗಳೂರು ಅಂತ. ಇದರಲ್ಲಿ ಏನು ಅಂದ್ರೆ ಲ್ಯಾಂಡ್ ಪಾರ್ಸಲ್ಸ್ ಐಡೆಂಟಿಫೈಡ್ ಫಾರ್ ವೇಸ್ಟ್ ಟ್ರೀಟ್ಮೆಂಟ್ ಫಾರ್ ನೆಕ್ಸ್ಟ್ 25 to 30 years. ನಿಮ್ಗೆ ಗೊತ್ತಿದೆ, ಒನ್ ಆಫ್ ದ ಚಾಲೆಂಜ್ ಆಫ್ ನಗರೀಕರಣ ಅಂತ ಕೇಳಿದರೆ, ದಟ್ ಈಸ್ ಒನ್ ಆಫ್ ದ ಚಾಲೆಂಜ್ ಆಫ್ ಅರ್ಬನೈಸೇಷನ್ ಏನು ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್. ಭಾರತದಲ್ಲಿ ಅಂತಲ್ಲ, ಎಂಟೈರ್ ವರ್ಲ್ಡ್ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಅದನ್ನ ಮಾಡೋದಕ್ಕಾಗಿ 25 ವರ್ಷಗಳವರೆಗೆ ಒಂದು ಲ್ಯಾಂಡ್ ಅನ್ನ ಹುಡುಕಿದ್ದಾರೆ. ಅಲ್ಲದೆ ನೆಕ್ಸ್ಟ್ ಬರ್ತಾ ಇರುವುದು ನಮ್ಗೆ ಟೆಕ್ ಬೆಂಗಳೂರು ಅಂತ. ನಮ್ಮ ಟೆಕ್ ಬ್ಯಾಕ್ ಗ್ರೌಂಡ್ ಏನಿದೆ, ಅದರ ಒಂದು ಇಂಪಾರ್ಟೆಂಟ್ ಆದಂತಹ ಲರ್ನಿಂಗ್ಸ್ ಏನಿದೆ, ಅದನ್ನ ಯೂಸ್ ಮಾಡಿಕೊಂಡು ಕಂದಾಯ ಇಲಾಖೆಯಿಂದ ಪಡೆದ ಡಿಜಿಟಲ್ ರೇಖಾಚಿತ್ರಗಳು, ದಟ್ ಈ ಸ್ಕೆಚಸ್ ಅಂತ ಏನ್ ಹೇಳ್ತೀವಿ, ಮತ್ತು ಡ್ರೋನ್ ಚಿತ್ರಗಳನ್ನು ಸಮೀಕ್ಷೆ ಕಾರ್ಯಕ್ಕಾಗಿ ಐಟಿ ಬೆಂಬಲ ಬಳಸುವುದು. ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಎಐ ಆಗಿರ್ಬೋದು, ML ಆಗಿರ್ಬೋದು, ಇವೆಲ್ಲದರಿಂದ ಬಹಳಷ್ಟು ಪ್ರಗತಿವನ್ನು ಹೊಂದಿರುವಂತಹ ರಾಜ್ಯ ನಮ್ಮದು. ಲೈವ್ ಟೆಲಿಕಾಸ್ಟ್ ಆಫ್ ಸರ್ವಿಸ್ ಸ್ಟೇಟಸ್ ಅಂಡ್ ಗ್ರೀವೆನ್ಸಸ್, ಏನೆಲ್ಲ ಸರ್ವಿಸಸ್ ಅವೈಲೇಬಲ್ ಇದೆ, ಸಕಾಲ ಆಗಿರ್ಬೋದು, ಇವೆಲ್ಲದರ ಲೈವ್ ಸ್ಟೇಟಸ್ ಅನ್ನು ಕೊಡುವಂತದ್ದು. ಆಲ್ಸೋ ಈಗ ನಮ್ಮ ಏನು ಸಾಫ್ಟ್ವೇರ್ ಇಂದ ನಾವು ಹಾರ್ಡ್ವೇರಿನ ಕಡೆಗೆ ಹೋಗುತ್ತಿರುವಾಗ ನಮ್ಮ ಏನೆಲ್ಲ ಲರ್ನಿಂಗ್ಸ್ ಕಲಿಕೆ ಇದೆ, ಅದನ್ನ ಇಲ್ಲಿಯೂ ಯೂಸ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶವಾಗಿದೆ. ದೆನ್ ಸುಗಮ ಸಂಚಾರವನ್ನ ಸ್ಥಾಪಿಸಬೇಕು ಬೆಂಗಳೂರಿನಲ್ಲಿ ಅಂತ. ಹೇಗೆ ಅಂತ ಕೇಳಿದ್ರೆ ಉಚಿತ ಚಲನೆ ಮೇಲೆ ಕೇಂದ್ರೀಕರಿಸಿ ಬೆಂಗಳೂರು ನಗರ ಸಮಗ್ರ ಸಂಚಾರ ಯೋಜನೆ BCCMP, ಸಿಟಿ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಪ್ಲಸ್ ಟನಲ್ ರೋಡ್ ಕನ್ಸ್ಟ್ರಕ್ಷನ್ ಅಂತ. ಅದನ್ನಲ್ಲದೆ ಪರಿಷ್ಕೃತ ಮಾಸ್ಟರ್ ಪ್ಲಾನ್ 2015 ಅಲ್ಲಿ ಇರುವಂತದ್ದು. ಇದನ್ನ ಬಿಟ್ಟು ಇಂಟಗ್ರೇಟೆಡ್ ಮೆಟ್ರೋ ಹಾಗೂ ರೋಡ್ ಫ್ಲೈಓವರ್ ನಲ್ಲಿ ನಮ್ಮ ಮೆಟ್ರೋ, BBMP ಮತ್ತು K-ರೈಡ್. ನೆನಪಿನಲ್ಲಿ ಇಟ್ಕೊಳ್ಳಿ, ಉದಾಹರಣೆಗೆ ಪ್ಯಾರಿಸ್ ಅಂತ ಒಂದು ದೊಡ್ಡ ರಾಷ್ಟ್ರದ ಕ್ಯಾಪಿಟಲ್ ನಲ್ಲಿ 3 ರಿಂದ 4 ತರದ ಸಂಚಾರಿ ವ್ಯವಸ್ಥೆಗಳಿರುತ್ತೆ. ಒಂದು ಸಬರ್ಬನ್ ರೈಲ್ವೇಸ್ ಅಂತ, ಸೊ ಒಂದು ಅರ್ಬನ್ ಏರಿಯಾ ಇಂದ ಇನ್ನೊಂದು ಅರ್ಬನ್ ಏರಿಯಾದಕ್ಕೆ ಹೋಗೋದಕ್ಕೆ. ದೆನ್ ಟ್ರಾಮ್ಸ್ ಅಂತ ಕರೀತಾರೆ, ಅಂದ್ರೆ ಟ್ರೈನ್ಗಳು ವಿಚಾರ್ ಜನ ಹೋಗುವ ದಾರಿಯಲ್ಲೇ ಹೋಗ್ತಾ ಇರುವಂತಹ ಟ್ರೈನ್ಗಳು. ದೆನ್ ಬಸ್ಗಳು, ಇವೆಲ್ಲವೂ ಬೇಕಾಗುತ್ತೆ ಒಂದು ಸುಸಜ್ಜಿತವಾದ ಸಂಚಾರ ವ್ಯವಸ್ಥೆಯನ್ನ ಸ್ಥಾಪಿಸುವುದಕ್ಕೆ. ದೆನ್ ಈಗ ಅವಾರ್ಡ್ಸ್ ಗಳನ್ನ ನೋಡೋಣ. ಬೆಂಗಳೂರಿಗೆ ಬಂದಂತಹ ಅವಾರ್ಡ್ಸ್ ಗಳು ಯಾವುದು, ಬಹಳನೇ ಮುಖ್ಯ, ಮೋಸ್ಟ್ ಇಂಪಾರ್ಟೆಂಟ್ ಈ ವರ್ಷದ ಅವಾರ್ಡು ವಿಶ್ವ ನಗರ ಸಾಂಸ್ಕೃತಿಕ ವೇದಿಕೆ, ದಟ್ ಈಸ್ ವರ್ಲ್ಡ್ ಸಿಟೀಸ್ ಕಲ್ಚರಲ್ ಫೋರಂ ಅವರು ವರ್ಲ್ಡ್ ಸಿಟೀಸ್ ಕಲ್ಚರಲ್ ಫೋರಂ ಸದಸ್ಯರಾಗಿ ಸೇರಿದ ಮೊದಲ ನಗರ ಬೆಂಗಳೂರು. ಲಕ್ನೌ, ವಾರಣಾಸಿ, ಚೆನ್ನೈ, ಹೈದರಾಬಾದ್, ಮುಂಬೈ, ಡೆಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಬೆಂಗಳೂರು ಮೊದಲ ನಗರವಾಗಿ ಸೇರಿದೆ. ಏನಿದರ ಮುಖ್ಯ ಉದ್ದೇಶ ಅಂದ್ರೆ ವಿಶ್ವ ನಗರಗಳ ಸಾಂಸ್ಕೃತಿಕ ವೇದಿಕೆಯು 44 ವಿಶ್ವ ನಗರಗಳ ಸ್ಥಳೀಯ ಸರ್ಕಾರಗಳು ಮತ್ತು ಸಾಂಸ್ಕೃತಿಕ ವಲಯದ ನಾಯಕರ ಒಂದು ನೆಟ್ವರ್ಕ್ ಆಗಿರುತ್ತದೆ. ಇದು ದಟ್ ಈಸ್ ದ ವರ್ಲ್ಡ್ ಸಿಟೀಸ್ ಕಲ್ಚರಲ್ ಫೋರಂ. ಇದರಲ್ಲಿ ನೆಟ್ವರ್ಕ್ ಭವಿಷ್ಯದ ಸಮೃದ್ಧಿ ಹೇಗಾಗಬೇಕು, ಕಲ್ಚರಲಿನೂ ಆಗಿರಬೇಕು ಪ್ಲಸ್ ಡೆವಲಪ್ಮೆಂಟು ಆಗಿರಬೇಕು ಅನ್ನೋದನ್ನ ರಿಸರ್ಚ್ ಮಾಡುತ್ತೆ ಮತ್ತು ಹಂಚಿಕೊಳ್ಳುತ್ತದೆ. ಇದು ಒಂದು ಅವಾರ್ಡು. ಇನ್ನೊಂದು ಅವಾರ್ಡ್ ಬಂದಿರೋದು ಯಾವುದು ಅಂದ್ರೆ ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್. ಯಾರಿಗೆ ಅಂದ್ರೆ BWSSB ಗೆ ಬಂದಿರುವುದು. ಸೊ ಇಂಟರ್ನ್ಯಾಷನಲ್ ವಾಟರ್ ಅಸೋಸಿಯೇಷನ್, ಒಂದು ಇಂಟರ್ನ್ಯಾಷನಲ್ ಏಜೆನ್ಸಿ, ಅವರು ನಮ್ಮ ಒಂದು ಕ್ಲೈಮೇಟ್ ಚೇಂಜ್ ಗೆ ಇರುವಂತಹ ಇನೋವೇಟಿವ್ ರೆಸ್ಪಾನ್ಸ್ಗೆ, ಹವಾಮಾನ ಬದಲಾವಣೆಗೆ ಇರುವಂತಹ ನಮ್ಮ ನವೀನ ಪ್ರತಿಕ್ರಿಯೆಯನ್ನು ಗುರುತಿಸಿ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ. ಪ್ರಶಸ್ತಿಯು ಕಡಿಮೆ ಇಂಗಾಲದ ನೀರು ಮತ್ತು ನೈರ್ಮಲ್ಯ ವಲಯದ
ಕಡೆಗೆ ದಾರಿ ತೋರುವ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳನ್ನು ಗುರುತಿಸುತ್ತದೆ. ಸೊ ಇದು ಇಂಪಾರ್ಟೆಂಟ್. LIG ಅಂತ ಏನ್ ಹೇಳ್ತೀವಿ, ಲೋ ಇನ್ಕಮ್ ಕಂಟ್ರೀಸ್, LIC ಮತ್ತು MIC ಕಂಟ್ರೀಸ್ ಅಲ್ಲಿ ನಾವು ಇದ್ದೇವೆ. ನಮ್ಮ 4 ಪ್ರೋಗ್ರಾಮ್ಗಳು, ದಟ್ ಈಸ್ ಡಿಜಿಟಲ್ ವಾಟರ್ ಅಂತ ಪ್ರೋಗ್ರಾಮು, ಬೇಸಿನ್ಸ್ ಆಫ್ ದ ಫ್ಯೂಚರ್ ಅಂತ ಪ್ರೋಗ್ರಾಮು, ಸಿಟೀಸ್ ಆಫ್ ದ ಫ್ಯೂಚರ್ ಅಂತ ಪ್ರೋಗ್ರಾಮು ಮತ್ತು ಸ್ಯಾನಿಟೇಷನ್ ಸರ್ವಿಸಸ್, ಇವೆಲ್ಲವೂ ಏಮ್ ಟು ಅಚೀವ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಓಕೆ, BWSSB ಯ ಕೆಲವಷ್ಟು ಉಪಕ್ರಮಗಳು ಇದೆ, ಇದೆಲ್ಲವೂ ಇಂಪಾರ್ಟೆಂಟ್ ಆಗತ್ತೆ. ಯಾವುದು ಅಂದ್ರೆ ಜಲಸ್ನೇಹಿ ಅಂತ ಒಂದು ಉಪಕ್ರಮ. ಇದರಲ್ಲಿ ಗ್ರಾಹಕರು ಸಂಸ್ಕರಿಸಿದ ನೀರನ್ನು ವಿನಂತಿಸಲು ಅನುಮತಿ ಇರುತ್ತದೆ. ದಟ್ ಈಸ್ ಯಾವ ತರದ ರಿಕ್ವೆಸ್ಟೆಡ್ ಟ್ರೀಟೆಡ್ ವಾಟರ್ ಬೇಕು ನಮ್ಗೆ ಅಂತ ಕೇಳುವ ಒಂದು ಅವಕಾಶ ಇರುತ್ತೆ. ಜಲಮಿತ್ರ ಅಂತ ಏನ್ ಹೇಳಿದ್ರೆ ಅಲ್ಲಿ ಲೀಕೇಜ್ ಮತ್ತು ಸರ್ವೆಗಳನ್ನ ರಿಪೋರ್ಟ್ ಮಾಡೋದಕ್ಕೆ, ಸಿಟಿಸನ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮತ್ತು ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಇರುವಂತದ್ದು. ಜಲ ಸಂರಕ್ಷಕ ಅಂತ, ಸೊ ದಂಡನೆಗೆ ನೀರಿನ ದುರ್ಬಳಕೆ, ದಟ್ ಈಸ್ ಎನೇಬಲ್ಸ್ ರಿಪೋರ್ಟಿಂಗ್ ಆಫ್ ವಾಟರ್ ಮಿಸ್ಯೂಸ್ ಫಾರ್ ಪೀನಲೈಸೇಷನ್. ಯಾವ ಒಂದು ಮಿಸ್ಯೂಸ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗ್ಯಾದರಿಂಗ್ ಇರುತ್ತೆ, ಮದುವೆ ಇರುತ್ತೆ, ಅದಕ್ಕೆ ಬೇಕಾಗಿರುವಂತಹ ಹೆಚ್ಚಿನ ನೀರು ಬಳಕೆ ಆಗ್ತಾ ಇರೋದು, ಪೀನಲೈಸ್, ಅದನ್ನ ಪೆನಾಲ್ಟಿ ಹಾಕುವಂತಹ ಚಾನ್ಸಸ್ ಇರುವುದನ್ನ ವರದಿ ಮಾಡೋದಕ್ಕೆ ಜಲ ಸಂರಕ್ಷಕ ಅಂತ ಇರೋದು. ಅಂತರ್ಜಲ ಅಂತ, ದಟ್ ಈಸ್ ಬೋರ್ವೆಲ್ ಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಅಲ್ಲದೆ ಈ ವರ್ಷ ನೀವಿಲ್ಲಿ ನೋಡಬಹುದು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಒಂದು ಕ್ಯಾಂಪೇನ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಏನು ಅಂತ ಕೇಳಿದರೆ, ಬೆಂಗಳೂರಿನ ಬೆಳವಣಿಗೆಗಾಗಿ ನೀರನ್ನು ಉಳಿಸಿ ಅಂತ ಕ್ಯಾಂಪೇನ್, ಇದು ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಓಕೆ, ದೆನ್ ಬೆಂಗಳೂರಿನ BWSSB ಅವರು ಒಂದು ವಾಟರ್ ಮ್ಯೂಸಿಯಂ ಅನ್ನ ಪ್ರಾರಂಭಿಸಿದ್ದಾರೆ. ಇದು ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದು ಉದ್ಘಾಟಿಸಲಾಗಿದ್ದು, ಇದು 18ನೇ ಕ್ರಾಸ್ ಮಲ್ಲೇಶ್ವರಂನಲ್ಲಿ ಮೀಸಲಾದ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗಿದೆ. ಯಾರಿಗೆಲ್ಲ ಇದು ಅಂದ್ರೆ ವಿದ್ಯಾರ್ಥಿಗಳು, ರೈತರು, ಇಂಜಿನಿಯರ್ಗಳು, ಸಾರ್ವಜನಿಕರು. ಹೇಗೆ ಒಂದು ಐತಿಹಾಸಿಕವಾಗಿ ಮೊದಲಿನಿಂದನೂ ವಾಟರ್ ಮ್ಯಾನೇಜ್ಮೆಂಟ್ ಹೇಗಾಗ್ತಾ ಇತ್ತು ಮತ್ತೆ ಈಗ ಹೇಗಾಗ್ತಾ ಇದೆ, ಅದರ ಮೇಂಟೆನೆನ್ಸ್ ಬಗ್ಗೆ ಇರುವಂತಹ ಕಾರ್ಯಕ್ರಮ ವಾಟರ್ ಮ್ಯೂಸಿಯಂ. ಓಕೆ, ದೆನ್ BBMP ಅವರು ಒಂದು ಹೊಸ ಡ್ರಾಫ್ಟ್ ಅಡ್ವರ್ಟೈಸ್ಮೆಂಟ್ ಪಾಲಿಸಿಯನ್ನ ಹೊರಡಿಸಿದ್ದಾರೆ. ಇಲ್ಲಿ ನೋಡಬಹುದು ನೀವು ಡೆಕ್ಕನ್ ಹೆರಾಲ್ಡಿನ ನ್ಯೂಸ್. ಏನು ಇದರ ಮುಖ್ಯ ಉದ್ದೇಶ ಅಂದ್ರೆ ವಾಣಿಜ್ಯ ಹೋರ್ಡಿಂಗ್ಗಳು ಮತ್ತು ಹೊರಾಂಗಣ ಜಾಹೀರಾತುಗಳನ್ನು ಅನುಮತಿಸುತ್ತದೆ. ಕಮರ್ಷಿಯಲ್ ಹೋಲ್ಡಿಂಗ್ಸ್ ಮತ್ತು ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ಸ್. ಓಕೆ, ಟೆಂಡರ್ಸ್ ಯಾರಿಗೆ ಹೈಯೆಸ್ಟ್ ಬಿಡ್ಡರ್ ಇದಾರೋ ಅವರಿಗೆ ಟೆಂಡರ್ ಅನ್ನ ಕೊಡಬೇಕು ಅಂತ. ಫುಟ್ಪಾತ್ ಗಳಲ್ಲಿ ಯಾವುದೇ ಸಂಗ್ರಹಣೆ ಇಲ್ಲ. ಸೋಷಿಯಲ್ ಮೆಸೇಜ್ ಆಗಿದ್ರು ಇರಬಹುದು, ಯಾವುದೇ ಆದ್ರೂ ಫುಟ್ಪಾತ್ಸ್ ಅಲ್ಲಿ ಅಲೌಡ್ ಇಲ್ಲ. ಬೆಳಕಿರುವಂತಹ ಪ್ರಕಾಶಿತ ಬೋರ್ಡ್ಗಳನ್ನು ಅನುಮತಿಸುತ್ತದೆ, ಆದರೆ ಚಲಿಸುವ ಚಲನಚಿತ್ರಗಳನ್ನು ಅನುಮತಿಸುವುದಿಲ್ಲ. ಟೋಟಲಿ 500 crores ಇದರಿಂದ ಗಳಿಸುವ ಒಂದು ಯೋಜನೆಯು BBMP ಯದ್ದಾಗಿದೆ. ಓಕೆ, ದೆನ್ ಕಸಾ ಕಿಯಾಸ್ಕ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ, ಟು ಬಿ ಸೆಟ್ ಅಪ್ ಇನ್ ಬ್ಯಾಂಗ್ಳೂರ್ ಸಿಟಿ. ಸೊ BBMP ಬೆಂಗಳೂರಿನ 76 ಸ್ಥಳಗಳಲ್ಲಿ ಕಸಾ ಕಿಯಾಸ್ಕ್ಸ್ ಅನ್ನು ಸ್ಥಾಪಿಸಲು ಯೋಜಿಸಿದೆ. ಇಲ್ಲಿ ನೋಡಬಹುದು ಕಸಾ ಕಿಯಾಸ್ಕ್ ಅಂತ ಇಲ್ಲಿ ಬರೆದಿದೆ ಚಿಕ್ಕದಾಗಿ. ಸೊ ಏನು ಅಂತ ಕೇಳಿದ್ರೆ, ಏಮ್ ಇಸ್ ಟು ಕ್ಲಿಯರ್ ಬ್ಲಾಕ್ ಸ್ಪಾಟ್ಸ್ ಅಂಡ್ ಪ್ರಿವೆಂಟ್ ಗಾರ್ಬೇಜ್ ಡಂಪಿಂಗ್. ಅಲ್ಲದೆ ಈ ಉಪಕ್ರಮವು ರಸ್ತೆಗಳಿಂದ ಕಸದ ತೊಟ್ಟಿಗಳನ್ನು ತೆಗೆದುಹಾಕಲು 2002ರ ಹೈಕೋರ್ಟ್ ಆದೇಶವನ್ನು ಅನುಸರಿಸುತ್ತದೆ. ಟು ರಿಮೂವ್ ಗಾರ್ಬೇಜ್ ಬಿನ್ಸ್ ಫ್ರಮ್ ದ ರೋಡ್ಸ್, ಹೈಕೋರ್ಟಿನ ಆರ್ಡರ್. ಇದರ ಅನುಗುಣವಾಗಿ ಸಾಹಸ್ ಅಂತ NGO ಒಂದು ಕೊಲಾಬರೇಷನ್ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಕಸಾ ಕಿಯಾಸ್ಕ್ಸ್ ಅನ್ನ ನೋಡಬಹುದು. ಕಲೆಕ್ಟೆಡ್ ವೇಸ್ಟ್ ವಿಲ್ ಬಿ ಹ್ಯಾಂಡೆಡ್ ಓವರ್ ಟು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ DWCC, ವೈಲ್ ವೆಟ್ ವೇಸ್ಟ್ BBMP ಉಳಿಸಿಕೊಳ್ಳುತ್ತದೆ. ಸೊ ಕಸಾ ಕಿಯಾಸ್ಕ್ಸ್ 76 BBMP. ದೆನ್ ನಮ್ಮ BMTC ಅನ್ನುವ ಒಂದು ಆಪ್ ಇದೆ, KSRTC ಅವತಾರ್ ಅನ್ನುವ ಆಪ್ ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಆಡಳಿತದಲ್ಲಿ ನಾವು ಮಾಡಿದ್ದೇವೆ KSRTC ಯ ಆಪ್ ಅವತಾರ್ ಅಂತ. ಅದೇ ರೀತಿಯಾಗಿ BMTC ಯ ಆಪ್ ನಮ್ಮ BMTC. ಹೊಸ ನಮ್ಮ BMTC ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆಯಾಗಿದೆ. BMTC ಯ ರಜತ ಮಹೋತ್ಸವ ಆಚರಣೆಯ ಅಂಗವಾಗಿ ಪ್ರಾರಂಭಿಸಲಾದಂತಹ ಅಪ್ಲಿಕೇಶನ್ ಮಹಿಳೆಯರ ಸುರಕ್ಷತೆಗಾಗಿ ನಿರ್ಭಯಾ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಧನ ಸಹಾಯವನ್ನು ಪಡೆದಿರುವಂತಹ ಯೋಜನೆ ಇದು. ಪ್ಲಸ್ ಇದರಲ್ಲಿ ಮಹಿಳಾ ಸುರಕ್ಷತೆ, ಬಸ್ ನಲ್ಲಿ ಕಣ್ಗಾವಲು, ದಟ್ ಈಸ್ ಸರ್ವೈಲೆನ್ಸ್ ಅಂತ ಏನ್ ಹೇಳ್ತೀವೋ ಅದು, ಮತ್ತು ಪ್ರಯಾಣಿಕರ ಮಾಹಿತಿ ವ್ಯವಸ್ಥೆಯನ್ನು ಒಳಗೊಂಡಿವೆ.
ತುರ್ತು ಸಂದರ್ಭಗಳಲ್ಲಿ ಮಹಿಳಾ ಪ್ರಯಾಣಿಕರ ರಿಮೋಟ್ ಸಹಾಯವನ್ನು ಅನುಮತಿಸುತ್ತದೆ. ಸೊ ಅವರು ಒಂದು ಟ್ರ್ಯಾಕಿಂಗು ಮತ್ತು ಯಾವಾಗಾದ್ರೂ ಪ್ರಾಬ್ಲಮ್ ಆದಾಗ ರಿಮೋಟ್ ಅನ್ನು ಒತ್ತಿ ಎಮರ್ಜೆನ್ಸಿಯನ್ನ ರಿಪೋರ್ಟ್ ಮಾಡಬಹುದು ನಮ್ಮ BMTC ಬಸ್ ನ ಸಹಾಯದಿಂದ. ದೆನ್ ಬೆಂಗಳೂರಿನಲ್ಲಿ ಒಂದು ಪೆಡಲ್ ಶಾಲೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಶಾಲೆಗಳನ್ನ ಸೈಕಲ್ ಅನ್ನ ಜನರು ಯೂಸ್ ಮಾಡಬೇಕು ಅನ್ನುವ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ 2023ರಲ್ಲಿ ನಗರ ಭೂ ಸಾರಿಗೆ ನಿರ್ದೇಶನಾಲಯ, ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂಡ್ ಕರ್ನಾಟಕ ಬೈಸಿಕಲ್ ಡೀಲರ್ಸ್ ಅಸೋಸಿಯೇಷನ್ KBDA ಇಂದ ಪರಿಚಯಿಸಲಾಗಿದೆ. ಕಬ್ಬನ್ ಪಾರ್ಕ್ ನಲ್ಲಿ ಬೆಂಗಳೂರು ಬೈಸಿಕಲ್ ಸ್ಕೂಲ್, CIOFS ಮತ್ತು ಡೆಕತ್ಲಾನ್ ಜೊತೆಗೆ ಪ್ರಾರಂಭಿಸಲಾಗಿರುವಂತಹ ಒಂದು ಇನಿಷಿಯೇಟಿವ್. ಇದರಲ್ಲಿ ಯಾರಿಗೆಲ್ಲ ಸೈಕ್ಲಿಂಗ್ ಅನ್ನ ಕಲಿಬೇಕು ಅಂತ ಇದೆ ಅದರ ತರಬೇತಿಯನ್ನ ಕೊಡ್ತಾರೆ ಮತ್ತು ನಗರದ ರಸ್ತೆಗಳಲ್ಲಿ ಎಲ್ಲಾ ವಯಸ್ಸಿನ ಮತ್ತು ಲಿಂಗದವರಿಗೆ ಸೈಕ್ಲಿಂಗ್ ಅವಕಾಶಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇದೇ ರೀತಿಯಾಗಿ ಮೈಸೂರಿನಲ್ಲಿ ಒಂದಿದೆ, ಅದರ ಹೆಸರೇನು ಅಂದ್ರೆ ಟ್ರಿನ್ ಅಂತ ಒಂದು ಮೈಸೂರಿನಲ್ಲಿ ಇರುವಂತದ್ದು. ಇದು ಕಲಿಸುವುದಕ್ಕಲ್ಲ, ಬಾಡಿಗೆ ತಗೊಂಡು ನಡೆಸುವುದಕ್ಕೆ ಅಂತ ಇರುವುದು. ದೆನ್ ಬೆಂಗಳೂರಿನಲ್ಲಿ ಒಂದು ಸೈಬರ್ ಸ್ಪಿಯರ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತ ಅದನ್ನ ಸ್ಥಾಪಿಸಬೇಕು ಅಂತ. ಯಾರು ಅಂತ ಕೇಳಿದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲ, ನಮ್ಮ ಕರ್ನಾಟಕದ ಗೃಹ ಇಲಾಖೆ ಮತ್ತು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ICT, ದಟ್ ಈಸ್ ಎಲ್ಲ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಗಳು, ಬಯೋಟೆಕ್ ಕಂಪನಿಗಳು ಇವೆಲ್ಲರೂ ಸೇರಿ ಮಾಡಬೇಕಾಗಿರುವಂತದ್ದು. ಇದಕ್ಕೆ ದುಡ್ಡನ್ನ ಗೃಹ ಇಲಾಖೆ ಮತ್ತು ಭಾಗವಹಿಸುವ ಕಂಪನಿಗಳ ನಡುವೆ ಹಣ ಹಂಚಿಕೆಯೂ ಆಗಿದೆ. ಗುರಿ ಏನು ಅಂದ್ರೆ ಸೈಬರ್ ಅಪರಾಧಗಳನ್ನು ಎದುರಿಸಲು ಉದ್ಯಮ ಮತ್ತು ಸರ್ಕಾರದ ನಡುವೆ ಸಹಯೋಗವನ್ನ ಮಾಡಬೇಕು ಅಂತ ಹಂತ ಹಂತವಾಗಿ ಇದನ್ನ ಇಂಪ್ಲಿಮೆಂಟೇಶನ್ ಮಾಡಬೇಕು. ಮತ್ತು ಸೈಬರ್ ಸ್ಪಿಯರ್ ಇನ್ನೋವೇಷನ್ ಲ್ಯಾಬ್ ಅಂತ ಏನಿದೆ ಅದು ಕಾನೂನು ಜಾರಿ ಮತ್ತು ಸಾರ್ವಜನಿಕ ಸುರಕ್ಷತೆಗಾಗಿ ನಾವೀನ್ಯತೆಯನ್ನು ಉತ್ತೇಜಿಸುತ್ತದೆ. ಭದ್ರತೆ ಸುಧಾರಣೆಗಾಗಿ ಮಾಹಿತಿ ಮತ್ತು ಪರಿಣಿತಿ ವಿನಿಮಯವನ್ನು ಸುಗಮಗೊಳಿಸುತ್ತದೆ. ಇದಿಷ್ಟು ಸೈಬರ್ ಸ್ಪಿಯರ್ ಸೆಂಟರ್ ಫಾರ್ ಎಕ್ಸಲೆನ್ಸ್. ದೆನ್ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ 6 ಸಂವಹನ ಆಧಾರಿತ ನಿಯಂತ್ರಣ ರೈಲು ಕೋಚ್ಗಳ ಮೊದಲ ಸೆಟ್ ಅನ್ನು ಪಡೆಯುತ್ತದೆ. ದಟ್ ಈಸ್ ಒಂದು ಕಮ್ಯುನಿಕೇಶನ್ ಬೇಸ್ಡ್ ಟ್ರೈನ್ ಕಂಟ್ರೋಲ್ ಕೋಚ್. ಯಾವುದೇ ಒಂದು ಡ್ರೈವರ್ ಇಲ್ಲದೆ ಇರುವಂತಹ ಕೋಚ್ಗಳನ್ನ ಪಡೆದುಕೊಂಡಿದ್ದೇವೆ. ಇದು RV ರೋಡಿನಿಂದ ಬೊಮ್ಮಸಂದ್ರ ಸಂಪರ್ಕಿಸುವ 18.8 ಕಿಲೋಮೀಟರ್ ಮಾರ್ಗವು ಚಾಲಕ ರಹಿತ ರೈಲು ಹೊಂದಿರುವ ಭಾರತದಲ್ಲಿ ಮೊದಲನೆಯದ್ದಾಗಿರುತ್ತದೆ. ನೆನಪಿನಲ್ಲಿಟ್ಕೊಳ್ಳಿ. ಇದು ಹೇಗೆ ಆಪರೇಷನ್ ಮಾಡುತ್ತೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆದರೂ CBTC ತಂತ್ರಜ್ಞಾನವನ್ನ ಬಳಸಿ ಅಕ್ಯುರೇಟ್ ಟೈಮ್ಲಿ ಮಾಹಿತಿಯನ್ನ ಕಳಿಸುವುದು, ಅದನ್ನ ರಿಪೋರ್ಟ್ ಮಾಡೋದು ಇದೆಲ್ಲವೂ ಇರುತ್ತದೆ. UTO ಅಂತ ಏನ್ ಹೇಳ್ತೀವಿ, ದಟ್ ಈಸ್ unattended train operations and enhanced supervision capability. ಈ ಎರಡು ಇರುತ್ತೆ ಈ ಯೆಲ್ಲೋ ಲೈನಿನ ಒಂದು ಮಾರ್ಗದಲ್ಲಿ. ಸೊ ಫಸ್ಟ್ ಇನ್ ಇಂಡಿಯಾ ದಟ್ ಈಸ್ ಡ್ರೈವರ್ಲೆಸ್ ಆದಂತಹ ಟ್ರೈನು. ದೆನ್ ಬೆಂಗಳೂರು ಬದಲಾವಣೆ ಅಭಿಯಾನದ ರಾಷ್ಟ್ರೀಯ ಸೈಕಲ್ಗೆ ಬೆಂಗಳೂರು ಆಯ್ಕೆಯಾಗಿದೆ. ದಟ್ ಈಸ್ ನ್ಯಾಷನಲ್ ಸೈಕಲ್ ಫಾರ್ ಚೇಂಜ್ ಕ್ಯಾಂಪೇನ್ ಅಂತ. ಇದು ಸ್ಮಾರ್ಟ್ ಸಿಟೀಸ್ ಮಿಷನ್, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಸವಾಲಾಗಿದೆ. COVID-19ಗೆ ಪ್ರತಿಕ್ರಿಯೆಯಾಗಿ ತ್ವರಿತ ಸೈಕ್ಲಿಂಗ್ ಸ್ನೇಹಿ ಉಪಕ್ರಮಗಳನ್ನು ಪ್ರೇರೇಪಿಸುವ ಗುರಿಯನ್ನು ಇದು ಹೊಂದಿರುತ್ತದೆ. ಮಹಾರಾಷ್ಟ್ರದ ಸಿಲ್ವಾಸಾದಲ್ಲಿ ಸ್ಟಾರ್ಟ್ ಆಗಿರೋದು, ಈಗ ಬೆಂಗಳೂರು ಕೂಡ ಇನ್ಕ್ಲೂಡ್ ಇದೆ ಈ ಉಪಕ್ರಮದಲ್ಲಿ. ದೆನ್ ಬೆಂಗಳೂರಿನಲ್ಲಿ ಸುರಕ್ಷಿತ ನಗರ ಯೋಜನೆ ಸ್ಟಾರ್ಟ್ ಆಗಿದೆ. ಇದು ಬೇಸಿಕಲಿ ನಿರ್ಭಯ ಸ್ಕೀಮಿನ ಅಡಿಯಲ್ಲಿ ಇರುವಂತಹ ಪ್ರಾಜೆಕ್ಟ್. ಫಸ್ಟ್ ಫೇಸ್ ಗೃಹ ಇಲಾಖೆಯು ಆರಂಭಿಸಿ ಸೇಫ್ ಸಿಟಿ ಯೋಜನೆಯ ಮೊದಲ ಹಂತವಾಗಿರುತ್ತದೆ. ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸಂಬಂಧಿಸಿದಂತೆ 60:40 ಅನುಪಾತದಲ್ಲಿ ವೆಚ್ಚವನ್ನು ಹಂಚಿಕೊಳ್ಳಲಾಗಿದೆ. ಇದನ್ನ ನಾವು ಆಲ್ರೆಡಿ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡಿದೀವಿ, ನೀವು ಇದನ್ನ ರೆಫರ್ ಮಾಡಬಹುದು. ದೆನ್ ಆಯುಷ್ಮತಿ ಮಹಿಳಾ ಚಿಕಿತ್ಸಾಲಯ. ಸೊ ಆಯುಷ್ಮತಿ ಮಹಿಳಾ ಚಿಕಿತ್ಸಾಲಯ ಕೂಡ ನಾವು ಒಂದು ಇನಿಷಿಯೇಟಿವ್ ಅಲ್ಲಿ ಮಾಡಿದ್ದೇವೆ, ಅದನ್ನ ಮತ್ತೆ ನೋಡೋಣ. 57 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ BBMPಯ ಮೀಸಲಾದ ಮಹಿಳಾ ಚಿಕಿತ್ಸಾಲಯಗಳು, ಕ್ಲಿನಿಕ್ಗಳು ಕಡಿಮೆ ಆದಾಯದ ಮಹಿಳೆಯರಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸುವ ಗುರಿಯಿಂದ
ಸ್ತ್ರೀ ರೋಗ ತಜ್ಞರು ಮತ್ತು ಇತರ ಸೇವೆಗಳನ್ನು ಒಂದೇ ಸೂರಿನಡಿ ಇರುವಂತದ್ದು ಮುಖ್ಯ ಉದ್ದೇಶ. ಗರ್ಭಿಣಿಯರ ಆಹಾರ ಮತ್ತು ನೈರ್ಮಲ್ಯ ಸಲಹೆ, ಇನ್ನುಚಿತ ಎಲ್ಲ ಇನ್ನೆಲ್ಲ ಸೇವೆಗಳನ್ನು ಉಚಿತವಾಗಿ ಕೊಡಬೇಕು ಅಂತ ಏಕರೂಪತೆಗಾಗಿ ಗುಲಾಬಿ ಬಣ್ಣವನ್ನು ಹೊಂದಿರುವಂತಹ ಒಂದು ಕ್ಲಿನಿಕ್ ಇದು ಆಯುಷ್ಮತಿ ಕ್ಲಿನಿಕ್. ದೆನ್ ಬ್ರ್ಯಾಂಡ್ ಬೆಂಗಳೂರು ಐಡಿಯಾಥಾನ್ ಅಂತ ಒಂದು ನಡೆದಿತ್ತು. ಸೊ ಇದನ್ನ ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಬರುತ್ತೆ, ಬ್ರ್ಯಾಂಡ್ ಬೆಂಗಳೂರು ಐಡಿಯಾಥಾನ್ ಅಂತ. ಬೆಂಗಳೂರಿನ ಶಾಲಾ ಮಕ್ಕಳಿಗೆ ಬೆಂಗಳೂರಿನ ಪ್ರಾಬ್ಲಮ್ಸ್ ಅವರಿಗೆ ಏನ್ ಅನ್ನಿಸುತ್ತೆ ಅಂತ ಅವರು ನೋಟ್ ಡೌನ್ ಮಾಡಿ ಅದಕ್ಕೆ ಅವರ ಸಲಹೆಗಳನ್ನು ಕೊಟ್ಟು ಅದನ್ನ ಎವ್ಯಾಲ್ಯೂಯೇಷನ್ ಗೆ ಒಂದು ಪ್ಯಾನೆಲ್ ಅನ್ನ ಇಟ್ಟು ಅದರಲ್ಲಿ 7 ಜನರ ಒಂದು ಫೈನಲೈಸ್ಡ್ ಸೊಲ್ಯೂಷನ್ಸ್ ಅನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಅವರ ಜೊತೆ ತೆಗೆದುಕೊಂಡು ಹೋಗಿ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಹೇಳಿದಂತಹ ಒಂದು ಸ್ಕೀಮು ಬ್ರ್ಯಾಂಡ್ ಬೆಂಗಳೂರು ಐಡಿಯಾಥಾನ್. ಇದರಿಂದ ಬಂದಂತದ್ದು 8 ಕ್ಯಾಟಗರೀಸ್. ನಾನು ಆಗ್ಲೇ ಹೇಳ್ದಂಗೆ 8 ಕ್ಯಾಟಗರಿ: ಹೆಲ್ದಿ ಬೆಂಗಳೂರು, ಹಸಿರು ಬೆಂಗಳೂರು, ಕ್ಲೀನ್ ಬೆಂಗಳೂರು, ಟೆಕ್ ಬೆಂಗಳೂರು, ಇವೆಲ್ಲವೂ ಅದರಿಂದ ಬಂದಂತದ್ದು, ಅದರ ಒಂದು ಪೂರಕವಾಗಿ ಇರುವಂತದ್ದು. ರೈಟ್. ಸೊ ಇದರೊಂದಿಗೆ 30 ಬ್ರ್ಯಾಂಡ್ ಬೆಂಗಳೂರು ವಿಷಯಗಳ ನೋಡಿದ್ದೇವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.